ಈ ಥರ ಮಾಡಿದರೆ ತುಂಬ ಸೂಪರಾಗಿ ಇರುತ್ತೆ ತಿನ್ನಲು. ಈ ಥರ ಒಮ್ಮೆ ಮಾಡಿ. ನಮಸ್ಕಾರಗಳು. ನಾನು ಇವತ್ತು ಕಟೀಲು ದೇವಸ್ಥಾನಕ್ಕೆ ಹೋಗಿದ್ದೆ. ಹರಕೆ ಹಾಕದೆ ಸುಮಾರು ದಿನ ಆಯಿತು. ಹರಕೆ ಹಾಕಿ ಬಂದು ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಲಿ ತುಂಬ ಇವತ್ತು ನೀರಿತ್ತು ಮತ್ತು ಗಿಡಗಳೆಲ್ಲ ತುಂಬ ಸೂಪರಾಗಿತ್ತು. ಮತ್ತು ಮನೆಗೆ ಹಿಂತಿರುಗಿ ಬಂದೆ. ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸಿಕೊಂಡು ಬಂದೆ. ಹೂವಿನ ಪೂಜೆ, ತೀರ್ಥ ಎಲ್ಲ. ಮತ್ತು ಇವತ್ತು ಶುಕ್ರವಾರ ಎಲ್ಲ ಬಳೆ ಎಲ್ಲ ಸಿಕ್ಕಿತ್ತು ನಮಗೆ. ಸಂಜೆ ಹೊತ್ತು ಒಂದು ತಿಂಡಿ ಮಾಡುವ ಅಂತ ದೇವಸ್ಥಾನದಿಂದ ಬಂದು ಸುಸ್ತಾಯಿತು. ಅದಕ್ಕೆ ಏನಾದರೂ ಒಂದು ಸುಲಭಕ್ಕೆ ತಿಂಡಿ ಮಾಡುವ. ಮೊದಲಿಗೆ ನೀರು ಹಾಕ್ತೇನೆ. ಒಂದು ಬಾಣಲಿಗೆ ಹಾಕಿ ಒಂದು 3 ಬಟಾಟೆಯನ್ನು ಹಾಕಿ ನೀರಿಗೆ ಹಾಕಿ ತುಂಬ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ತೊಳೆದೆಲ್ಲ ಆಯಿತು. ಈಗ ತೊಳೆದು ಇನ್ನೊಂದು ಪಾತ್ರಕ್ಕೆ ಹಾಕಿ ಬೇಯಲು ಇಡೋದು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋದು. ನಮ್ಮ ಮನೆಯಲ್ಲಿ ಕೋಳಿಗಳೇ ಸೌಂಡು ಜಾಸ್ತಿ. ಈಗ ಬೇಯಲಿಟ್ಟೆ. ಇದು ಚೆನ್ನಾಗಿ ಬೇಯಬೇಕು. ಅದು ಬೇಯ್ತುಂಟು. ಈಗ ಅದಕ್ಕೊಂದು ತಯಾರಿ ಮಾಡುವ. ಕಾಯಿಮೆಣಸು, ಶುಂಠಿ ಮತ್ತು ಈರುಳ್ಳಿ ಇದನ್ನು ಕಟ್ ಮಾಡುವ. ಎಲ್ಲ ಕಟ್ ಮಾಡಿ ಇಟ್ಟೆ. ಈಗ ಗ್ಯಾಸ್ ಓಪನ್ ಮಾಡುವ. ಒಂದು ಒಗ್ಗರಣೆ ಹಾಕಲಿಕ್ಕೆ ಒಂದು ತವ ಇಟ್ಟೆ. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸಾಸಿವೆ, ಈರುಳ್ಳಿ, ಕಾಯಿಮೆಣಸು, ಶುಂಠಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಚೆನ್ನಾಗಿ ಫ್ರೈ ಆಯಿತು. ಟೊಮೆಟೊ ಕೂಡ ಹಾಕ್ಬೋದು. ನಾನು ಮತ್ತು ಈಗ ಸದ್ಯಕ್ಕೆ ಹಾಕೋದಿಲ್ಲ, ಮಗಳಿಗೋಸ್ಕರ. ಇಲ್ಲದ್ರೆ ಹಾಕ್ತೇವೆ, ಆದರೆ ಸ್ವಲ್ಪ ಈಗ ಬೇಡ ಅಂತ ಹಾಕೋದಿಲ್ಲ. ಫ್ರೈ ಎಲ್ಲ ಆಯಿತು. ಇನ್ನು ಸ್ಟವ್ ಆಫ್ ಮಾಡಿ ಇಡೋಣ. ಇನ್ನು ಬಟಾಟೆ ಬೇಯ್ತಂತ ನೋಡೋಣ. ನೋಡಿ ಬೇಯ್ತಾ ಬಂತು. ಈಗ ಇದನ್ನು ತೆಗೆದು ತಣ್ಣಗೆ ಇದಕ್ಕೆ ಹಾಕಬೇಕು. ತಣ್ಣೀರಿಗೆ ಹಾಕಿದೆ. ಸ್ವಲ್ಪ ಬೇಗ ಹಾಕಬೇಕಂತ. ಇಲ್ಲಾದರೆ ಇಟ್ಟು ಬಿಡ್ಬೋದು. ತಣ್ಣಗಾದ್ಮೇಲೆ ತೆಗೆದು ಅದನ್ನು ಸಿಪ್ಪೆ ತೆಗೆಯುವುದು. ತಣ್ಣಗಾಯಿತು. ಈಗ ನೋಡಿ ಸಿಪ್ಪೆ ತೆಗಿತಿದ್ದೇನೆ. ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಇದನ್ನು ಕಟ್ ಮಾಡಬೇಕು. ಮ್ಯಾಶ್ ಮಾಡಿ ಇಟ್ಟೆ. ಇನ್ನು ಮಸಾಲೆ ಆಗ ರೆಡಿ ಮಾಡಿದ್ದೆಲ್ಲ ಅದಕ್ಕೆ ಇದನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಮಾಡಿ ಇಟ್ಟಿದ್ದೆಲ್ಲ ಇದಕ್ಕೆ ಇದನ್ನು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ನವಿಸ್ಬೇಕು. ಒಳ್ಳೆ ಫ್ರೈ ಆಯಿತು. ಬ್ರೆಡ್ ತಗೊಂಡ್ಬಂದಿದ್ದು ಇದಕ್ಕೆ ಇನ್ನು ಮ್ಯಾಶ್ ಮಾಡಬೇಕು. ಈಗ ಬ್ರೆಡ್ ತಗೊಂಡೆ, ಅದಕ್ಕೆ ಈ ಬಾಜಿಯನ್ನು ಮ್ಯಾಶ್ ಮಾಡಿ ಇಡಬೇಕು. ನೋಡಿ, ಕಡಿಮೆ ಕೂಡ ಹಾಕ್ಬೋದು, ಹೆಚ್ಚು ಕೂಡ ಹಾಕ್ಬೋದು.
ಈ ಥರ. ಅದಕ್ಕೆ ಈ ರೀತಿ ನಾನು ಮಾಡಿ ಗ್ಯಾಸ್ ಓಪನ್ ಮಾಡಬೇಕು. ತವ ಇಟ್ಟು ತವಕ್ಕೆ ಎಣ್ಣೆ ಹಚ್ಚಬೇಕು. ನಾನು ತುಪ್ಪ ತಗೊಂಡೆ, ತುಪ್ಪ ಹಚ್ಚುತ್ತಾ ಇದ್ದೇನೆ. ಸ್ಲಿಮ್ಮಲ್ಲಿ ಇಡಬೇಕು. ತುಪ್ಪ ಹಚ್ಚಿದೆ. ಈಗ ಅದನ್ನು ಕಾಯಲಿಕ್ಕೆ ಇಡಬೇಕು. ಸ್ಲಿಮ್ಮಲ್ಲಿ ಇಡಬೇಕು. ಈಗ ಇದನ್ನು ಮಗುಚಿ ಹಾಕಬೇಕು ನೋಡಿ. ನೋಡಿ, ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಹಾಗೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.